ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ದೆಹಲಿಯ ವಿಧಾನಸಭಾ ಚುನಾವಣೆಯ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಮುಖಾಂತರ ಎಲ್ಲ ಪಕ್ಷಗಳಿಂದನೂ ಕೂಡ ಪ್ರಚಾರ ಕಾರ್ಯ ಜೋರು ಮಾಡಿಕೊಂಡಿದ್ದಾರೆ. ಈ ಮುಖಾಂತರ ದೆಹಲಿಯ ಮತಬೇಟೆ ತುಂಬ ಜೋರಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗ ಘೋಷಣೆ ಮಾಡಿರೋ ಹಾಗೆ ಫೆಬ್ರವರಿ 5ರಂದು ಮತದಾನ ನಡೆಯುತ್ತೆ ದೆಹಲಿ ವಿಧಾನಸಭಾ 70 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಫೆಬ್ರವರಿ 8ರಂದು ತನ್ನ ಮತದಾರ ಭವಿಷ್ಯವನ್ನು ಬಯಲು ಮಾಡುತ್ತೆ ಚುನಾವಣಾ ಆಯೋಗ ಅನ್ನುವಂಥದ್ದು. ಈ ಮುಖಾಂತರ ಫೆಬ್ರವರಿ 8ಕ್ಕೆ ನಮಗೆ ಗೊತ್ತಾಗುತ್ತೆ ದೆಹಲಿಯ ಗದ್ದುಗೆ ಯಾರಿಗೆ, ದೆಹಲಿಯನ್ನು ಆಳುವವರು ಯಾರು, ಯಾವ ಪಕ್ಷಕ್ಕೆ ದೆಹಲಿಯ ಒಂದು ಗದ್ದುಗೆ ಸಿಗುತ್ತೆ ಅನ್ನುವಂಥದ್ದು ಬಯಲಾಗುತ್ತೆ ಫೆಬ್ರವರಿ 8 ಅನ್ನುವಂಥದ್ದು. ವೀಕ್ಷಕರೇ, ನಾವು ದೆಹಲಿಯ ವಿಧಾನಸಭಾ ಚುನಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾರಿಗೆ ಮುನ್ನಡೆ, ಯಾರು ದೆಹಲಿ ಗದ್ದುಗೆಯನ್ನು ಹೇರಲಿಕ್ಕೆ ನಿಯರ್ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋದಾಗ, ಕೆಲವು ವಿಶ್ಲೇಷಣೆಗಳನ್ನು ನಾವು ಗಮನಿಸಿದಾಗ ಅಲ್ಲಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಸ್ನೇಹಿತರೆ, ಯಾವ ಪಕ್ಷ ಮುನ್ನಡೆ, ಯಾರಿಗೆ ಎಡ್ಜಲ್ಲಿದೆ, ಯಾರು ಅಧಿಕಾರದ ಹತ್ತಿರದಲ್ಲಿದ್ದಾರೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆಗೆ ಒಳಪಡಿಸಿದಾಗ ನಮಗೆ ತಿಳಿತಾ ಹೋಗುತ್ತೆ. ಅದ್ರ ಜೊತೆಗೆ ಕೆಲವು ಸಟ್ಟ ಬಜಾರ್ನ ಒಂದು ಅಂಕಿ ಅಂಶಗಳು ಕೂಡ ಹೊರ ಬಂದಿದೆ. ಸೊ ಇದು ರೀಸೆಂಟಾಗಿ ಬಂದಿರತಕ್ಕಂಥ ಅಂಕಿ ಅಂಶಗಳು. ಈ ಮುಖಾಂತರ ನಮಗೆ ತಿಳಿತಾ ಹೋಗುತ್ತೆ ಯಾರು ದೆಹಲಿ ಗದ್ದುಗೆಯನ್ನು ಹಿಡಿತಾರೆ. ಅದರಲ್ಲೂ ಕೂಡ ಇದು ಸಟ್ಟ ಬಜಾರ್ಗೆ ಸಂಬಂಧಪಟ್ಟಾಗೆ ಮೊಟ್ಟ ಮೊದಲ ಒಂದು ಅಂಕಿ ಅಂಶಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಈ ಮುಖಾಂತರ ಯಾರು ಮುನ್ನಡೆ ಇದ್ದಾರೆ, ಯಾವ ಪಕ್ಷಗಳ ನಡುವೆ ಪೈಪೋಟಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ಮೂರೂ ಪಕ್ಷಗಳಿಂದನೂ ಕೂಡ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಮೂರೂ ಪಕ್ಷಗಳು, AAP ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ, BJP ಮತ್ತು ಕಾಂಗ್ರೆಸ್ ಪಕ್ಷ, ಮೂರು ಪಕ್ಷಗಳಿಂದನೂ ಕೂಡ ಉಚಿತ ಭರವಸೆಗಳ ಅಥವಾ ಉಚಿತ ಯೋಜನೆಗಳ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರ ಮೂರು ಪಕ್ಷಗಳು ಏನು ಕೂಡ ಹೊರತಾಗಿಲ್ಲ. ಮೂರು ಪಕ್ಷಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಮತದಾರರನ್ನ ಸೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಫ್ರೀ ಸ್ಕೀಮ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಮೆಟ್ರೋ ಟಿಕೆಟಲ್ಲಿ 50% ರಿಯಾಯಿತಿಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು AAP ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರತಿ ತಿಂಗಳು ಪ್ರತಿ ಮಹಿಳೆಗೆ 2100 ರೂಪಾಯಿ ಆಫರನ್ನು ಕೊಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ. ಜೊತೆಗೆ BJP ಅವರು ಕೂಡ ಮಹಿಳೆಯರಿಗೆ ಉಚಿತವಾಗಿ 2000 ರೂಪಾಯಿ ಕೊಡುವಂಥದ್ದು ಇರ್ಬೋದು. ಜೊತೆಗೆ ಕಾಂಗ್ರೆಸ್ಸಿಂದನೂ ಕೂಡ ಪ್ಯಾರಾದೀದಿ ಅನ್ನುವಂತಹ ಪ್ರೋಗ್ರಾಮ್ನ ಮುಖಾಂತರ 2500 ರೂಪಾಯಿ ಫ್ರೀ ಸ್ಕೀಮನ್ನು ಕೂಡ ಆರಂಭ ಮಾಡಿದ್ದಾರೆ. ಹೀಗೆ ಮೂರೂ ಪಕ್ಷಗಳು ಕೂಡ ಹೊರತಾಗಿಲ್ಲ ಈ ಫ್ರೀ ಸ್ಕೀಮನ್ನು ಘೋಷಣೆ ಮಾಡೋದ್ರೆ, ತಮ್ಮ ಪ್ರಣಾಳಿಕೆಯಲ್ಲಿ ಇದನ್ನ ಘೋಷಣೆ ಮಾಡಿದರೆ ಎಲ್ಲರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಫ್ರೀ ಸ್ಕೀಮ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಫ್ರೀ ಸ್ಕೀಮ್ ಅನ್ನುವಂಥದ್ದು ನಾವೆಲ್ಲ ಆಲ್ರೆಡಿ ನೋಡಿದ ಹಾಗೆ 2023ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳು ಏನು, ಫ್ರೀ ಗ್ಯಾರಂಟಿಗಳು ಏನು ಕೂಡ ತುಂಬ ವರ್ಕ್ ಆಯಿತು. ಈ ಮುಖಾಂತರ ಮಹಿಳಾ ಮತದಾರರ ಜಾಸ್ತಿ ಮತದಾನ ಮಾಡುವ ಮುಖಾಂತರ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತ ಪ್ರಮಾಣ ಇರ್ಬೋದು ಅಥವಾ ಅತಿ ಹೆಚ್ಚು ಶಾಸಕರನ್ನು ಕೊಡುವಲ್ಲಿ ತುಂಬ ಸಹಕಾರಿಯಾಯಿತು ಅಂತ ಹೇಳ್ಬೋದು. ಕರ್ನಾಟಕದ 5 ಗ್ಯಾರಂಟಿಗಳ ವಿಷಯವಾಗಿ ಅದೇ ರೀತಿಯಾದಂತಹ ಒಂದು ಏನು ತಂತ್ರವನ್ನು ಎಲ್ಲ ಪಕ್ಷಗಳು ಕೂಡ ದೆಹಲಿಯಲ್ಲಿ ಅಳವಡಿಸ್ಕೋತಾ ಇದ್ದಾವೆ. ಫ್ರೀ ಸ್ಕೀಮ್ಗಳನ್ನ ಕೊಡುವ ಮುಖಾಂತರ ಮತದಾರರನ್ನ ಸೆಳೆಯುವಲ್ಲಿ ತುಂಬ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ, ದೆಹಲಿಯ ಗದ್ದುಗೆ ಯಾರಿಗೆ ಅನ್ನುವಂಥದ್ದು. ಸೊ ಪ್ರಸ್ತುತ ಕೆಲವು ಅಂಕಿ ಅಂಶಗಳನ್ನು ನೋಡಿದಾಗ ಸಿ ವೋಟರ್ ಸಮೀಕ್ಷೆಯಲ್ಲೂ ಕೂಡ 51% ಜನ AAP ಪಾರ್ಟಿ ಅಧಿಕಾರಕ್ಕೆ ಬಂದರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನು BJP ಮತ್ತು ಕಾಂಗ್ರೆಸ್ಗೆ ಸಿ ವೋಟರ್ ಸಮೀಕ್ಷೆ ಆಯಿತು. ಇನ್ನು ಕೆಲವು 3 ಸಮೀಕ್ಷೆಗಳು ಆಚೆ ಬರ್ತಾ ಇದೆ. ಬಟ್ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ನಾವು ಮುಂಚೆ ಏನು ಹರಿಯಾಣ ಮತ್ತು ಮಹಾರಾಷ್ಟ್ರದ ಒಂದು ಎಕ್ಸಿಟ್ ಪೋಲ್ ಇರ್ಬೋದು ಅಥವಾ ಪ್ರೀಫೋಲ್ ಸರ್ವೆಗಳನ್ನ ನೋಡಿದಾಗ ಬಂದಿರತಕ್ಕಂಥ ರಿಸಲ್ಟ್ಗೂ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಪ್ರಿಡಿಕ್ಷನ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸಗಳಿತ್ತು. ಹರಿಯಾಣದಲ್ಲಿ ಎಲ್ಲೋ BJP ನೆಲ ಕಚ್ಚುತ್ತೆ, ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಮಹಾರಾಷ್ಟ್ರದಲ್ಲೂ ಕೂಡ ಒಂದು ರೀತಿಯಾದಂತಹ ಅಘಾಡಿ ಮೈತ್ರಿಕೂಟ ಇರ್ಬೋದು, ಮಹಾಯುತಿ ಮೈತ್ರಿಕೂಟ ನಡುವೆ ಟಫ್ ಫೈಟ್ ಇದೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನು ಕೊಡ್ತಾ ಇತ್ತು. ಬಟ್ ಕೆಲವು ಟೈಮ್ ಏನಾಗುತ್ತಪ್ಪ ಅಂತ ಅಲ್ಲಿ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ರಿಸಲ್ಟೇ ಬೇರೆ ಇತ್ತು, ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳು ಬೇರೆ ಇತ್ತು. ಸೊ ಕೆಲವು ಟೈಮ್ ನಾವು ಸಮೀಕ್ಷೆಗಳನ್ನು ಕೂಡ ಓರೆಗೆ ಹಚ್ಚಿ ನೋಡಬೇಕಾಗುತ್ತೆ, ಅದು ಕರೆಕ್ಟಾಗಿ ಇದೆಯಾ ಅನ್ನುವಂಥದ್ದು ಕೂಡ ನಾವು ಅಂತಿಮ ಫಲಿತಾಂಶ ಬಂದಾಗ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಬಟ್ ಎಲ್ಲ ಒಂದು ಕಡೆ ಕೆಲವು ಟೈಮ್ ಕೂಡ ಸಮೀಕ್ಷೆಗಳು ಕೂಡ ನಿಜ ಆಗುತ್ತೆ. ಕೆಲವು ಟೈಮ್ ಸಮೀಕ್ಷೆಗಳು ಕೂಡ ಜನರ ನಾಡಿ ಮಿಡಿತವನ್ನು ಹಿಡಿಯುವಲ್ಲಿ ಸಫಲತೆಯನ್ನು ಕಾಣುತ್ತೆ. ಎಕ್ಸಾಂಪಲ್, ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಮೋಸ್ಟ್ ಆಫ್ ದ ಸಮೀಕ್ಷೆಗಳು ಹೇಳ್ತಾ ಇದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದು. ಸೊ ಕೆಲವು ಟೈಮು ಅದು ಸುಳ್ಳು ಕೂಡ ಆಗುತ್ತೆ, ಕೆಲವು ಟೈಮ್ ನಿಜನೂ ಕೂಡ ಆಗುತ್ತೆ. ಬಟ್ ಪ್ರಸ್ತುತ ಇರ್ತಕ್ಕಂಥ ವಿಧಾನಸಭಾ
ಚುನಾವಣೆ ದೆಹಲಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಕಿಅಂಶಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸಿ ವೋಟರ್ ಸಮೀಕ್ಷೆ ಬಗ್ಗೆ ಹೇಳಿದ್ರೆ ಅಲ್ಲಿ AAPಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಮತ 51% ಬರುತ್ತೆ ಅಂತ ಹೇಳ್ತಿದ್ರೆ, ಕಾಂಗ್ರೆಸ್ ಮತ್ತು BJPಗೆ ಸಂಬಂಧಪಟ್ಟಾಗ 47-48% ಜನ ಅವರ ಪರವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ನೇಹಿತರೆ ಎರಡು ಸಟ್ಟಾ ಬಜಾರ್ ತಮ್ಮ ಭವಿಷ್ಯವನ್ನು ಮೊದಲನೇದಾಗಿ ನೋಡ್ತಾ ಹೋಗೋಣ. ದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಪಲೋಡಿ ಸಟ್ಟಾ ಬಜಾರ್ ಪ್ರತಿ ಸಾರಿಯೂ ಕೂಡ ಜನಗಳು ಅಲ್ಲಿ ಬಾಜಿಯನ್ನು ಕಟ್ತಾರೆ. ಯಾವ ಪಕ್ಷ ಎಷ್ಟು ಶಾಸಕರನ್ನ ಗೆಲ್ಬೋದು ಅನ್ನುವಂತಹ ಬಾಜಿ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಅಂಕಿ ಅಂಶಗಳ ಮುಖಾಂತರ ಪಲೋಡಿ ಸಟ್ಟಾ ಬಜಾರ್ ತನ್ನದೇ ಆಗಿರ್ತಕ್ಕಂಥ ಒಂದು ವರ್ಚಸ್ಸನ್ನು ಹೊಂದಿದೆ. ಸೊ ನಂಬರ್ಗಳನ್ನ ಕೊಡುವ ಮುಖಾಂತರ ಈ ಬಾರಿ ಕೂಡ ಪಲೋಡಿ ಸಟ್ಟಾ ಬಜಾರ್ನ ಮುಖಾಂತರ ಅದು ಸರ್ವೆಯಲ್ಲಿ ಹೇಳ್ತಾ ಹೋಗ್ತಾ ಇದೆ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನ ಗೆಲ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನು ಕೊಡ್ತಾ ಇದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ 2020 ವಿಧಾನಸಭಾ ಚುನಾವಣೆಯ ಆ್ಯಪ್ AAP ಪಕ್ಷ ಅನ್ನುವಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈ ಮುಖಾಂತರ 62 ಕ್ಷೇತ್ರಗಳನ್ನು ಗೆಲುವನ್ನು ಪಡೆದುಕೊಂಡಿತ್ತು ಅನ್ನುವಂಥದ್ದು. BJP ಕೇವಲ 8 ಕ್ಷೇತ್ರಗಳಿಗೆ ಮಾತ್ರ ಮೀಸಲಾಗಿತ್ತು ಅನ್ನುವಂಥದ್ದು. ಈ ಮುಖಾಂತರ 8 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ BJP ವಿರೋಧ ಪಕ್ಷದಲ್ಲಿತ್ತು. ಅದು AAP ಪಕ್ಷ 62 ಕ್ಷೇತ್ರಗಳ ಗೆಲ್ಲುವ ಮುಖಾಂತರ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಗಾದಿಯನ್ನು ಹೇರಿದ್ರು ಅನ್ನುವಂಥದ್ದು. ಬಟ್ ಪ್ರಸ್ತುತ ಪಲೋಡಿ ಸಟ್ಟಾ ಬಜಾರ್ ತನ್ನ ಅಂಕಿಅಂಶಗಳನ್ನ ಸ್ಪಷ್ಟವಾಗಿ ಕೊಡ್ತಾ ಹೋಗ್ತಿದೆ ಸ್ನೇಹಿತರೆ. ಇದು ರೀಸೆಂಟಾಗಿ ಬಂದಿರತಕ್ಕಂಥ ಅಂಕಿಅಂಶ ಆಗಿರುತ್ತೆ. ಸೊ ಈ ಅಂಕಿಅಂಶಗಳು ಕೂಡ ಕೆಲವು ಟೈಮು ಚುನಾವಣೆಗೆ 1 ವಾರ ಮುಂಚಿತವಾಗೂ ಕೂಡ ಅಥವಾ ಚುನಾವಣೆಗೆ 2-3 ದಿನಗಳ ಮುಂಚಿತವಾಗೂ ಕೂಡ ನಂಬರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಪರಿಸ್ಥಿತಿ ಅನುಗುಣವಾಗಿ ಮತದಾರ ಯಾವ ರೀತಿಯ ಡಿಸಿಷನ್ ತಗೋತಾನೆ ಅನ್ನುವಂಥದ್ದು ಆತನ ಮೇಲೆ ಡಿಸೈಡ್ ಆಗಿರುತ್ತೆ. ಬಟ್ ಕೆಲವು ಟೈಮ್ ಅಂಕಿಅಂಶಗಳು ಕೂಡ ನಿಜನ ಅನ್ನುವಂಥದ್ದು ನೋಡ್ತಾ ಹೋಗ್ಬೇಕಾಗತ್ತೆ. ಪ್ರಸ್ತುತ ಬಂದಿರತಕ್ಕಂಥ ಒಂದು ರಿಸಲ್ಟ್ ಬಂದಂಥ ನಂತರ ಅದನ್ನ ಕಂಪೇರ್ ಮಾಡ್ಬೋದಾಗುತ್ತೆ. ಬಟ್ ಪ್ರಸ್ತುತ ಇರ್ತಕ್ಕಂಥ ಪಲೋಡಿ ಸಟ್ಟಾ ಬಜಾರ್ನ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ AAP ಪಕ್ಷ ಸರ್ವೆಯಲ್ಲಿ ತಿಳಿಸ್ತಾ ಇದ್ದಾರೆ 39-41 ಕ್ಷೇತ್ರಗಳನ್ನು ಗೆಲ್ತಾ ಇದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ದೆಹಲಿ ವಿಧಾನಸಭಾ ಚುನಾವಣೆಗೆ ಅಧಿಕಾರವನ್ನು ಏರಬೇಕು ಅಂತಂದರೆ 35 ಕ್ಷೇತ್ರಗಳನ್ನ ಗೆಲ್ಲೇಬೇಕಾಗುತ್ತೆ. ಸೊ ಈ ಮುಖಾಂತರ ಆ್ಯಪ್ ಮತ್ತೊಮ್ಮೆ ಅಧಿಕಾರದ ಗದ್ದುಗೆನೇ ಏರುತ್ತೆ ಅನ್ನುವಂಥದ್ದು. 39-41 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಇನ್ನು BJP 29-31 ಕ್ಷೇತ್ರಗಳನ್ನ ಅಂದರೆ 2020ಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಕಂಬ್ಯಾಕ್ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಈ ಮುಖಾಂತರ ಸುಮಾರು ಕ್ಷೇತ್ರಗಳನ್ನ ಅರೌಂಡ್ 20 ಕ್ಷೇತ್ರಗಳನ್ನ ಆ್ಯಪ್ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ತಿಳಿಸ್ತಾ ಇದೆ. ಸೊ ಆ್ಯಪ್ 39ರಿಂದ AAP ಪಕ್ಷ 39-41 ಪಕ್ಷವನ್ನು ಗೆಲ್ತಾ ಇದ್ರೆ BJP 29-31 ಕ್ಷೇತ್ರಗಳನ್ನ ಗೆಲ್ಲುವಂಥ ಅವಕಾಶಗಳಿದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಯಾವುದೇ ಕಾಂಗ್ರೆಸ್ 1 ಕ್ಷೇತ್ರಗಳನ್ನು ಕೂಡ ಗೆಲ್ಲುವಲ್ಲೇ ವಿಫಲತೆ ಕಾಣ್ಬೋದು ಅಂತ ಹೇಳಲಾಗ್ತಿದೆ. ಈ ಮುಖಾಂತರ 4-5% ವೋಟ್ ಶೇರನ್ನು ಮಾತ್ರ ಪಡೆದುಕೊಳ್ಳುವಲ್ಲಿ ಸಫಲತೆಯನ್ನು ಹೊಂದ್ಬೋದು. ಈ ಮುಖಾಂತರ 3-4 ಚುನಾವಣೆಗಳ ಕಂಟಿನ್ಯೂಸ್ ಆಗಿ ಅವರು ಹೀನಾಯ ಸೋಲನ್ನು ಕಾಣ್ತಿದ್ರೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ. ಸ್ನೇಹಿತರೆ, ಇದು ಪಲೋಡಿ ಸಟ್ಟಾ ಬಜಾರ್ ಆಯ್ತು. ಇನ್ನು ಮಹಾದೇವ್ ಸಟ್ಟಾ ಬಜಾರ್ ಇದು ಕೂಡ ತನ್ನದೇ ಆಗಿರ್ತಕ್ಕಂಥ ನಂಬರ್ಸನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಮಹಾದೇವ್ ಸಟ್ಟಾ ಬಜಾರ್ನ ಪ್ರಕಾರ ಆ್ಯಪ್ 38-40 ಕ್ಷೇತ್ರ ಇದು ಕೂಡ ಆ್ಯಪ್ ಮುನ್ನಡೆ ಇದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. BJP 25-30 ಕ್ಷೇತ್ರಗಳನ್ನ ಗೆಲ್ಬೋದು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ 2 ಕ್ಷೇತ್ರನ ಗೆಲ್ಲುವ ಅವಕಾಶ ಇದೆ ಎನ್ನುವಂಥದ್ದು ಮಹಾದೇವ್ ಸಟ್ಟಾ ಬಜಾರ್ ತಿಳಿಸ್ತಾ ಇದೆ. ಈ ಮುಖಾಂತರ ಕಾಂಗ್ರೆಸ್ಗೆ 2-3 ನಂಬರ್ಸನ್ನು ಕೊಡ್ತಾ ಹೋಗ್ತಾ ಇದೆ. ಆ್ಯಪ್ ಎಲ್ಲ ಒಂದು ಕಡೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆನೇ ಇರುತ್ತೆ ಅಂತ ಹೇಳಲಾಗ್ತದೆ. BJP ಸುಮಾರು ಕ್ಷೇತ್ರಗಳನ್ನ ಗೆಲ್ಲುತ್ತೆ. ಸೊ ಲಾಸ್ಟ್ ಟೈಮ್ 8 ಕ್ಷೇತ್ರಗಳು ಮಾತ್ರ ಸೀಮಿತ ಆಗಿತ್ತು. ಈ ಬಾರಿ ಅದನ್ನು 25-30 ಸಂಖ್ಯೆಯನ್ನು ಏರಿಸ್ಕೊಳ್ಳುತ್ತೆ ಎನ್ನುವಂಥದ್ದನ್ನ ತಿಳಿಸ್ತಾ ಹೋಗ್ತದೆ. ಕಾಂಗ್ರೆಸ್ 2-3 ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶ ಇದೆ ಎನ್ನುವಂಥದ್ದು ಮಹಾದೇವ್ ಸಟ್ಟಾ ಬಜಾರ್ ತಿಳಿಸ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ. ಇದು ಪ್ರಸ್ತುತದ ಟ್ರೆಂಡನ್ನು ತಿಳಿಸ್ತಾ ಇದೆ. ಈ ಅಂಕಿ ಅಂಶಗಳು ಕೂಡ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವ ಅವಕಾಶಗಳು ಇರ್ಬೋದು. ಯಾಕಂದರೆ ಕೆಲವು ಟೈಮ್ ರಾಜಕೀಯ ಪರಿಸ್ಥಿತಿಯನ್ನು ಕೂಡ ಕೆಲವು ನಾಯಕರು ಕೊಡುವಂತಹ ಹೇಳಿಕೆಯಿಂದನೂ ಕೂಡ ಮತ ಪ್ರಮಾಣ ವೇರಿಯೇಷನ್ ಆಗುವಂತಹ ಅವಕಾಶಗಳೇ. ಅದರಲ್ಲೂ ಕೂಡ 3 ಪಕ್ಷಗಳಿಂದನೂ ಕೂಡ ಮಹಿಳೆಯರನ್ನು ಸೆಳೆಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರವನ್ನು ಹೂಡಿದರೆ. ಈ ಮುಖಾಂತರ ಫ್ರೀ ಸ್ಕೀಮ್ಗಳನ್ನು ಕೊಡುವ ಮುಖಾಂತರ ಮಹಿಳಾ ಮತರನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ 3 ಪಕ್ಷಗಳನ್ನಂತದನ್ನ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಪುರುಷರಿಗಿಂತ ಮಹಿಳೆಯರು ಒಂದು ರೀತಿ ಕನ್ಸಿಸ್ಟೆನ್ಸಿ ಮೈಂಡನ್ನು ಹೊಂದಿರ್ತಾರೆ. ಸೊ ಅವ್ರನ್ನ ಆರಾಮಾಗಿ ಸೆಳಿಬಹುದು ಅನ್ನುವಂಥದ್ದು 3 ಪಕ್ಷಗಳಿಂದನೂ ಕೂಡ ಪೂರ್ವ ತಯಾರಿ ಮುಖಾಂತರ ಪ್ರಣಾಳಿಕೆಯಲ್ಲಿ ಫ್ರೀ ಸ್ಕೀಮ್ಗಳನ್ನು ಕೊಡುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಕೊಡ್ತಾ ಇದ್ದಾರೆ 3 ಪಕ್ಷಗಳು ಅನ್ನುವಂಥದ್ದು ನೋಡಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ದೆಹಲಿಯ ವಿಧಾನಸಭಾ
ಆ ಕ್ಷೇತ್ರದ ಮತದಾರರು ಯಾವ ರೀತಿಯಾದಂತಹ ಒಂದು ಮತ ಮತ ಯಾವ ರೀತಿಯಾದಂಥ ಮತ ಓಟನ್ನು ಮಾಡ್ತಾರೆ, ಈ ಮುಖಾಂತರ ಯಾವ ಪಕ್ಷಕ್ಕೆ ಅಧಿಕಾರವನ್ನು ತಂದು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಬಟ್ ಎಲ್ಲದಕ್ಕೂ ಕೂಡ ಫೆಬ್ರವರಿ 8ನೇ ತಾರೀಕು ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ವಿಶೇಷ ಆಗಿರುತ್ತೆ ಸ್ನೇಹಿತರೆ. ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.